ನಮಸ್ಕಾರ ಫ್ರೆಂಡ್ಸ್, ಎಲ್ಲ ದರ್ಶನ ಅಭಿಮಾನಿಗಳು ಹಾಗೆ ಎಲ್ಲ ಕನ್ನಡ ಚಿತ್ರರಂಗ ಅಭಿಮಾನಿಗಳು ನಮಸ್ಕಾರ. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿರ್ಲಿಲ್ಲ. ಏನಕ್ಕೆ ಮಾಡಿದೆ ಅಂತಂದರೆ ಒಂದು ರೀಸನ್ ಇದೆ. ಒಂದೇ ಒಂದು ರೀಸನ್, ಸಂಜನಾ ಅಂತಲ್ಲ, ಅದಕ್ಕಿಂತ ಮುಂಚೆ ಒಬ್ಬಳು ಒಂದು ಫಿಲಮ್ ಮಾಡಿದ್ರು, ರಶ್ಮಿಕಾ ಮಂದಣ್ಣ. ಒಂದು ಫಿಲಮ್ಗೆ ಒಬ್ಬ ಹೀರೋನ ಶೋ ಆಫ್ ಬಿಲ್ಡಪ್ಪು ಅನ್ನೋಂಥ ಆಯಮ್ಮ ಸ್ಟೇಟ್ಮೆಂಟ್ ಕೊಟ್ಟು ಒಬ್ರಿಗೆ ಅವಮಾನ ಮಾಡಿದ್ಲು. ಈಗ ಇಲ್ಲೊಬ್ಬಳು ಅರ್ಧಂಬರ್ಧ ಜನಕ್ಕೆ ಗೊತ್ತಿಲ್ಲ, ಇವ್ರು ಫೇಮಸ್ ಆಗಿದೆ ಬಿಗ್ ಬಾಸಿಂದ, ಅದು ಒಂದು ಬಾತ್ರೂಮಿಂದ. ಇಲ್ಲಾಂದರೆ ಯಾರಿಗೂ ಗೊತ್ತಿರಲಿಲ್ಲ ಅವಳು ಯಾರು ಅಂತ. ಸೀರಿಯಲ್ ಮಾಡಿದರು. ಅವ್ರ ಕೈಂಡ್ ಇನ್ಫಾರ್ಮೇಷನ್ ನಾನು ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿಲ್ಲ 2 ವರ್ಷದಿಂದ, ನನಗೆ ಗೊತ್ತಿಲ್ಲ ಅವಳು ಯಾರು ಅಂತ. ಇವಳು ದರ್ಶನ್ ಸರ್ನ ಬಿಲ್ಡಪ್ ಅಂತಾಳೆ. ಇವಳು ಫಸ್ಟ್ ಆಫ್ ಆಲ್ ಇವ್ರನ್ನ ಕರ್ಕೊಂಬಂದು ಪ್ರೋಗ್ರಾಮ್ ಮಾಡೋಂಥಕ್ಕೆ ಯಾಕೆ ಹೋಗ್ತೀರ ನೀವು? ಹಾಕೋದವ್ರು ನಿಮ್ಗೆ ಬುದ್ಧಿ ಇಲ್ವಾ? ನಿಮ್ಮ ಮೇಲೆ ತುಂಬ ಅಭಿಮಾನ ಇಟ್ಕೊಂಡ್ರಿ ನಮಗೆ. ಇಂಥವಳೆಲ್ಲ ಕರ್ಕೊಂಬಂದು ನೀವು ಶೋ ಮಾಡ್ತಿರಲ್ಲ, ನಿಮ್ಗೆ ನಾಚಿಕೋಬೇಕು. ಫಸ್ಟ್ ನಿಮ್ಗೆ ನಾಚಿಕೋಬೇಕು. ಅವ್ರಿಗೆಲ್ಲ ಫಸ್ಟ್ ನಿಮ್ಗೆ ನಾಚಿಕೋಬೇಕು. ಅದನ್ನು ಎಡಿಟ್ ಮಾಡ್ದಲ್ಲೇ ನೀವು ಅದನ್ನು ಜನಗಳಿಗೆ TRP ರೇಟಿಗೋಸ್ಕರ ಒಬ್ಬರ ಬಗ್ಗೆ ಅವಮಾನ ಮಾಡಿಸಿ ನೀವು ಖುಷಿ ಪಡಿಸ್ಕೊಳ್ಳೋದು ನಿಮ್ಗೆ ನಾಚಿಕೋಬೇಕು. ಇದಕ್ಕೆ ಕಾರಣ ಇನ್ನೊಬ್ಬ ಇದ್ದಾನೆ, ಆ ಪಕ್ಕದಲ್ಲೇ ಕೂತಿದ್ದಲ್ಲ ಕಿರಿಕೀರ್ತಿ ಅಂತ, ಅವನು ಕಾರಣ ಇದಕ್ಕೆ. ಅವನು ಹೆಂಗೆ ಅಂದರೆ ಈ ಥರ ಮಾತಾಡ್ಕೊಂಡು ಬಿಲ್ಡಪ್ ಕೊಡ್ಕೊಂಡಿರ್ತಾನೆ. ಈಗ ಇವಳು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಅರ್ಧಂಬರ್ಧ ತಿಳ್ಕೊಂಡಿರೋವೆಲ್ಲ ಒಬ್ಬರ ಬಗ್ಗೆ ಮಾತಾಡೋ ಥರ ಆಗಿದೆ. ಜನಗಳು ಯಾವ ಥರ ಇರ್ತಾರೆ ತಿಳ್ಕೊಳ್ಳಲ್ಲ. ಶೋ ಆಫು, ಬಿಲ್ಡಪ್ಪು, ಮಸ್ಲೆ ಕಣ್ಣೀರು, ಈ ಥರ ಪ್ರಶ್ನೆಗಳು ಬೇಕಾ ನಿಮ್ಗೆ ಅಷ್ಟು ಕಾರ್ಯಕ್ರಮದಲ್ಲಿ? ಇದೆಲ್ಲ ಕೇಳಬೇಕಾ ನೀವು? ಇದರಿಂದ ನಿಮ್ಮ TRP ರೇಟ್ ಜಾಸ್ತಿ ಆಗಬೇಕು ಅಂತಂದರೆ ನೀವು ಮೀಡಿಯಾದವರು 3 ಬಿಟ್ಟು ನಿಂತ್ಬಿಟ್ಟಿದ್ದೀರ. ನೀವು 3 ಬಿಟ್ಟು ನಿಂತ್ಬಿಟ್ಟಿದ್ದೀರ. ನಿಮಗೆ ಜನ ನೋಡಬೇಕು, TRP ಬೇಕು ಅಷ್ಟೇ. ಈ ರಿಯಾಲಿಟಿ ಶೋಗಳೆಲ್ಲ ಹೆಂಗೆ ಅಂದರೆ ನಿಮಗೆ ದುಡ್ಡಿಗೆ ಬೇಕಷ್ಟೇ. ಯಾವನೊಬ್ಬ ಬಕ್ರ ಸಿಗ್ತಾನೆ, ನಿಮ್ಗೆ ಯಾರೊಬ್ಬರು ರೆಫರೆನ್ಸ್ ಇರ್ತಾರೆ ಮಾಡ್ಕೊಂಬಿಟ್ಟು ಅಷ್ಟೇ. ನಿಮಗೇನು ದುಡ್ಡು ಬೇಕು, TRP ಬೇಕು, ಬೇರೇನಿಲ್ಲ. ಒಬ್ಬನ ಬಗ್ಗೆ ಹೇಳಿಸ್ಕೊಂಡ್ರು ಓಕೆ, ಒಬ್ಬನ ಬಗ್ಗೆ ಕೆಟ್ಟ ಬೈದರೂ ಓಕೆ ಅಲ್ವಾ? ಮೊದಲು ಇಂಥ ಕೆಟ್ಟ ಕೆಲಸನ ಮಾಧ್ಯಮದವ್ರು ಬಿಡಿ. ನಿಜ ಹೇಳ್ತೀನಿ, ಇಂಥ ವಿಷಯಗಳಲ್ಲಿ ಒಂದು ಉದಯ TVನ ಚಾನಲ್ನ ನಾನು ತುಂಬ ಲೈಕ್ ಮಾಡ್ತೀನಿ. ಉದಯ TV, ಚಂದನ TVನ. ಒಬ್ಬರ ಬಗ್ಗೆ ಆಗಲಿ, ಒಬ್ಬರ ಬಗ್ಗೆ ಕೆಟ್ಟದಾಗಲಿ ಅಂತ ತೋರಿಸಲ್ಲ ಅವರು. ಏನೇ ಮಾಡಿದ್ರು ಸ್ವಚ್ಛವಾಗಿ ತೋರಿಸ್ತಾರೆ. ಇತ್ತೀಚೆಗೆ ಎಲ್ಲ ಚಾನಲ್ಗಳು ಯಾವ ಥರ ಆಗಿದೆ, ಕಷ್ಟ ಆಗ್ಬಿಟ್ಟಿದೆ, ಅಸಹ್ಯ ಆಗ್ಬಿಟ್ಟಿದೆ. TRPಗೋಸ್ಕರ 3 ಬಿಟ್ಟು ನಿಂತಿರ್ತಾರೆ. ಆ್ಯಂಡ್ ಸಂಜನಾ, ನಿಮ್ಗೆ ಯಾರಮ್ಮ ಕೊಟ್ಟವರು? ನಿಮ್ಗೆ ಯಾರಮ್ಮ? ಫಸ್ಟ್ ಆಫ್ ಆಲ್ ನಿಮ್ಗೆ ಯಾರಮ್ಮ? ಇನ್ನು ಫಿಲಮ್ ಇಂಡಸ್ಟ್ರಿಲಿ ಏನು ಮಾಡ್ತಿದ್ಯಾ? ಏನು ಫಿಲಮ್ ಇಂಡಸ್ಟ್ರಿಲಿ ಯಾವುದೋ ಒಂದು ಕಿತ್ತೋಗಿರೋ ಧಾರಾವಾಹಿ ಮಾಡ್ತಾಯಿದ್ಯಾ ಒಂದು ವೀಕೆಂಡಲ್ಲಿ? ಸಂಜು ಮತ್ತು ನಾನು ಕಿತ್ತೋಗಿರೋ ಧಾರಾವಾಹಿ, ಅದರಲ್ಲಿ ಕಿತ್ತೋಗಿರೋ ಒಬ್ಬ ನಾಯಕ. ನಿಮ್ಗೆ ವಿಷಯ ಗೊತ್ತಿರಲಿ, ಅಲ್ಪ ಸ್ವಲ್ಪ ಜನ ನೋಡ್ತಾರೆ ಅಂದರೆ ಆ ಪ್ರಥಮ ಭವನ ಅಂದ್ಬಿಟ್ಟು ನೋಡ್ತಾ ಇರೋದ್ರಲ್ಲಿ. ನಿನ್ನೊಂದು ಮುಖ ನೋಡ್ಕೊಂಡು ಯಾವ ಧಾರಾವಾಹಿ ಯಾರು ನೋಡ್ತಿಲ್ಲ, ಆಯಿತಾ? ಅಲ್ಪ ಸ್ವಲ್ಪ ನೋಡ್ತಾರೆ ಅಂದರೆ ಆ ಸ್ವಲ್ಪ ತಿಕ್ಲಾಗಿ ಆಡಿದ್ರು ಪ್ರಥಮ ನೋಡ್ತಾರೆ ಜನಗಳು, ಇನ್ಯಾರು ನೋಡಲ್ಲ. ನೀನು ಶೋ ಆಫು ಮತ್ತು ಬಿಲ್ಡಪ್ ಅಂತಿಲ್ಲ, ನಿನ್ನ ಲೈಫ್ ಒಂದು ಸ್ವಲ್ಪ ನೋಡ್ಕೊ, ನಿನ್ನ ಅಪ್ಡೇಟ್ಗಳು ಸ್ವಲ್ಪ ನೋಡ್ಕೊ. ಯಾರು ಶೋ ಆಫು, ಯಾರು ಬಿಲ್ಡಪ್ಪು ಗೊತ್ತಾಗುತ್ತೆ. ನೀನು ನಿನ್ನ ಗೆಳೆಯ ಅಂದರೆ ಯಾರು? ಭುವನ್. ಇಬ್ಬರು ಶೋ ಆಫು, ಬಿಲ್ಡಪ್ ಕರೆಕ್ಟಾಗಿದ್ದೀರ. ಕಳ್ಳ ಮಳ್ಳ ಅಂತಾರಲ್ಲ ಆ ಥರ. ಬಾತ್ರೂಮಲ್ಲಿ ಕುಂತ್ಕೊಂಡು ಬಿಗ್ ಬಾಸ್, ನೀನು ಫೇಮಸ್ ಆಗಿದೆ ಬಿಗ್ ಬಾಸಿಂದ, ನಿಮ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಬಾತ್ರೂಮ್ಗೆ ಹೋಗಿಲ್ಲ ಅಂದಿದ್ರೆ ನಾವತ್ತು ನೀನು ಕರ್ನಾಟಕ ಜನತೆಗೆ ನೀನು ಯಾವ ಗೊತ್ತಿರಲಿಲ್ಲ ಯಾರು. ಆ ಬಾತ್ರೂಮ್ಗೆ ಹೋಗಿ ಒಂದು ಅರ್ಧ ಗಂಟೆ ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ನಿಮ್ಗೆ ಕೆಡ್ತಾಗಿ ಅನಿಸ್ಲಿಲ್ವ? ಕಷ್ಟಪಟ್ಟು ಸಾಕಿರ್ತಾರಲ್ಲ, ಅವ್ರಿಗೆ ಒಳ್ಳೇದು ಮಾಡೋಕ್ಕಲ್ಲ, ಆಗಿಲ್ಲ ಅಂದರೆ ಸುಮ್ಮನೆ ಇರೋದಕ್ಕಲ್ಲ. ಒಬ್ಬರು ದೊಡ್ಡ ನಾಯಕನ ಬಗ್ಗೆ ಬಿಲ್ಡಪ್ ಅಂತ ಹೇಳ್ತಿಲ್ಲ, ನಿನಗೆ ಫಸ್ಟ್ ನಾಚಿಕೆ ಆಗಬೇಕು. ಆ್ಯಂಡ್ ಎರಡನೇದು, ಒಬ್ಬ ಕನ್ನಡ ಕಲಾವಿದನ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಿದ್ರೆ ಸರಿ ಇರೋದಿಲ್ಲ. ನಿಮ್ಮ ಮನೆ ಗೊತ್ತಿಲ್ಲ, ನಿಮ್ಮ ಮನೆ ಹತ್ರನೇ ಬಂದು ಸ್ಟ್ರೈಕ್ ಮಾಡಿಬಿಡ್ತಾರೆ ಬೇಕಾರೆ. ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೇವೆ. ನಾನು ಈ ಥರ ವಿಡಿಯೋ ಮಾಡ್ತಿರ್ಲಿಲ್ಲ, ಮಾಡೋಕ್ಕೆ ಕಾರಣವೂ ಇದೆ, ನೀನೇ ಕಾರಣ ಅದಕ್ಕೆ. ಯಾಕಂದರೆ ಇವತ್ತು ನಿಮ್ಮಂಥರ ಬಿಟ್ಬಿಟ್ರೆ ನಿನ್ನ ಥರ 1000 ಜನ ಮಾತಾಡ್ತಾರೆ. ಅದೆಲ್ಲ ಸ್ಟಾಪ್ ಆಗಬೇಕು. ಅಪ್ಪ ಅಮ್ಮ ಮಾಡಿರೋ ಕಾಸಿನಲ್ಲಿ ಬಿಲ್ಡಪ್ ಕೊಟ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕೊಂಡು ತಿರ್ಗಾಡೋ ನಿಮಗೆ ಸುದ್ದಿ ಮಾಡಿರ್ಬೇಕಾದ್ರೆ ಕಷ್ಟಪಟ್ಟು ಬೆಳೆದಿರೋರು, ಯಶ್ ಆಗಲಿ, ದರ್ಶನ್ ಅವರಾಗಲಿ, ಇಲ್ಲ ಮತ್ತೊಬ್ಬರು ಪುನೀತ್ ಗಣೇಶ್ ಆಗಲಿ,
ಕಷ್ಟಪಟ್ಟು ಬೆಳೆದಿರೋರು. ನಿನ್ನ ಥರ ಅಡ್ಡದಾರಿ ಬಂದಿರೋಲ್ಲ. ಅಡ್ಡದಾರಿ ಅಂದರೆ ಅದರಲ್ಲೂ ಶೋ ಆಫ್ ಕೊಡೋದು, ಅಥವಾ ಡ್ರೆಸ್ ಹಾಕ್ಕೊಳ್ಳೋದು, ಈ ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಬದ್ರಮ ಕೂತ್ಕೊಳ್ಳೋದು, ಈ ಥರ ಬಂದು ಹೆಸರು ಮಾಡಿಲ್ಲ. ರೋಡಲ್ಲಿ ಚಿತ್ರಾನ್ನ ತಿನ್ಕೊಂಡು ಲೈಟ್ ಬಾಯ್ ಕೆಲಸ ಮಾಡಿಕೊಂಡು ಹೀರೋ ಆಗಿ ಸ್ಟ್ರಗಲ್ ಮಾಡಿ ಇವಾಗ ಹೀರೋ ಆಗಿದ್ದಾರೆ, ದೊಡ್ಡ ಹೀರೋ ಆಗಿದ್ದಾರೆ. ದರ್ಶನ್ ಆಗ್ಬೋದು, ಯಶ್ ಆಗ್ಬೋದು, ಗಣೇಶ್ ಆಗ್ಬೋದು, ಉಪೇಂದ್ರನ ಆಗ್ಬೋದು, ಅವರ ಬಗ್ಗೆ ಇಲ್ಲ ಯಾವ ನಟರ ಬಗ್ಗೆನೇ ಆಗ್ಬೋದು, ಅವ್ರ ಬಗ್ಗೆ ಮಾತಾಡೋಕ್ಕೆ ನಿನಗೆ ಯಾವನ ಅಧಿಕಾರ ಕೊಟ್ಟ ನೀನು? ನೀನು ಫಸ್ಟ್ ಆಫ್ ಆಲ್ ನೀನು ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರು ನೀನು? ಆ ಸೈಡಲ್ಲಿ ಡ್ಯಾನ್ಸರ್ ಅವರಲ್ಲ, ಅವ್ರಿಗೂ ನೀನು ಲಾಯಕ್ಕಿಲ್ಲ ನೀನು ಅಂಥ ಹೀರೋಯಿನ್. ನೀನು ಯಾರು ಹೀರೋಯಿನ್ ಅಂತಾರೆ ಯಾರು ನಿನ್ನ? ಒಂದು 4 ವರ್ಷ ನಿನ್ನ ಮುಂದಾಡೆ ನಿನ್ನ ಫೇಸ್ ಮುಖ ನೋಡೋ ಗೊತ್ತಾಗುತ್ತೆ ಯಾರು ಹೀರೋಯಿನ್ ಅಂತಾರೆ ಅಂದ್ಬಿಟ್ಟು. ಒಬ್ಬರ ಬಗ್ಗೆ ಮಾತಾಡಬೇಕಂದ್ರೆ ಮಾಡಿಸ್ಕೊಳ್ತು. ಫಸ್ಟ್ ಬಿಲ್ಡಪ್ ಅನ್ನೋಕ್ಕೆ ನಿಮ್ಮ ಅಪ್ಪನ ಮನೆಯಿಂದ ಕಾಸು ಕೊಟ್ಟಿದ್ರು ಅವ್ರಿಗೆ. ನಿಮ್ಮ ಅಪ್ಪನ ಮನೆಯಿಂದ ಕಾಸು ಕೊಟ್ಟಿದ್ದ ದರ್ಶನ್ ಸರ್ ಅವ್ರಿಗೆ ಹೇಳು. ನಿಮ್ಮ ಅಪ್ಪನ ಮನೆಯಿಂದ ಕಾಸು ಕೊಟ್ಟಿದ್ರೆ ನೀನು ಬಿಲ್ಡಪ್ ವಾರ ಅನ್ಕೋ, ಶೋ ಆಫ್ ವಾರ ಅನ್ಕೋ. ಕಷ್ಟಪಟ್ಟು ದುಡಿದಿರೋದು ಕನ್ನಡ ಜನತೆ ಅವ್ರು ಕಷ್ಟಪಟ್ಟಿರೋದು ನೋಡಿ ಅವ್ರನ್ನ ಇಷ್ಟಪಟ್ಟಿದ್ದಾರೆ. ನಿಮ್ಗೆ ವಿಷಯ ಗೊತ್ತಾ? ವೀಕೆಂಡ್ ವಿತ್ ರಮೇಶ್ನಲ್ಲಿ ಹೈಯೆಸ್ಟ್ TRP ಬಂದಿರೋದು ದರ್ಶನ್ ಸರ್ ಪ್ರೋಗ್ರಾಮ್ಗೆ. ಯಾಕೇಳು? ಜನ ಅವ್ರನ್ನ ಇಷ್ಟಪಟ್ಟಿದ್ದಾರೆ, ಅವ್ರು ಪ್ರೋಗ್ರಾಮ್ ಮಾಡ್ತಾರೆ. ಯಾಕಂದರೆ ಅವ್ರು ಕಷ್ಟಪಟ್ಟು ಬಿಡ್ತಾರೆ. ಆದಿ ಜನಗಳಲ್ಲಿ ಕಣ್ಣೀರು ಬರೆಸ್ತು. ಆದ್ರೆ ನೀನು ಪ್ರೋಗ್ರಾಮ್ ಯಾರು ನೋಡ್ರು ಯಾರು ಕಣ್ಣೀರು ಬರಲ್ಲ, ನಗ್ತಾರೆ ನಗ್ತಾರೆ ಮುಖ ನೋಡಿಂದ. ಅಷ್ಟು ಒಂದು ಬ್ಯಾಡ್ ಪಾಯಿಂಟಿಗೆ ಬಂದಿದೆ ನೀನೊಂದು ಹೀರೋಯಿನ್. ಯಾರೋ ನೀನು ಹೀರೋಯಿನ್ ಅಂತಾರೆ, ಒಂದು ಸೈಡ್ ಆ್ಯಕ್ಟ್ರಿಗೆ ಬೆಲೆ ಬೇಡ ನೀನು ಅಂತ ವೇಸ್ಟ್ ಮಾಡಿ. ಇದೇ ಲಾಸ್ಟು. ಇನ್ಮುಂದೆ ಯಾವ ಬಳೆ ಆಗಲಿ ಒಬ್ಬ ಹೀರೋಗಳ ಬಗ್ಗೆ ಮಾತಾಡಬೇಕು ಅಂದರೆ ಮಾತಾಡೋದು ಕಲ್ತ್ಕೊಳ್ಳಿ, ಇಲ್ಲ ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ಸಣ್ಣ ಪುಟ್ಟ ಒಂದು ಚಾನ್ಸ್ ಸಿಗೋಂಗಿಲ್ಲ. ಒಂದೇ ಒಂದು ಫಿಲಮ್ ಮಾಡಿಬಿಡ್ಲಿ ಯಾರೋ ಇನ್ನೊಬ್ಳು ಎಷ್ಟು ಬಗ್ಗೆ ಮಾತಾಡ್ಬಿಡ್ಲು ಅವಳಿಗೆ ಎಷ್ಟು ಕೊಬ್ಬು. ಒಂದು ಫಿಲಮ್ ಮಾಡಿ ಅಷ್ಟೊಂದು ಗಾಂಚಲಿ ಮಾಡೋಳು ಒಳ್ಳೊಳ್ಳೆ ಒಂದು ಫಿಲಮ್ ಮಾಡಿಬಿಟ್ಟು ಎಷ್ಟು ಶೋ ಆಫ್ ಅಂತ. ಅವ್ರ ಪಕ್ಕದಲ್ಲಿದ್ರಲ್ಲ ಇನ್ನೊಬ್ಬ ಯಾರ ಪುಣ್ಯಾತ್ಮ, ಅವ್ನು ಶೋ ಆಫ್. ಒಬ್ಬರ ಬಗ್ಗೆ ಮಾಡೋದು ಕಲ್ತ್ಕೊಬೇಡಿ. ಕಷ್ಟಪಟ್ಟಿದ್ದಾರೆ, ಬಂದಿದ್ದಾರೆ, ಯಾರಪ್ಪ ಮನೆ ತಿಂದಿಲ್ಲ ಅವರು. ಸಂಜನಾ ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ. ಮತ್ತೆ ಅಧಿಕ ಪ್ರಸಂಗತನ ಮಾಡಿದ್ರೆ ಸರಿ ಇರೋದಿಲ್ಲ. ನಿನ್ನ ಜೊತೆ ಇದ್ದಲ್ಲ ಇನ್ನೊಬ್ಬ ಅವ್ರು ಕಿರಿಕಿರ್ತಿ ಅಂತ ಅವನು ಸೇರೆ ಮೋಸ್ಟ್ ಇದೆಲ್ಲ ಮಾಡಿದ್ರೆ ಅಂದ್ಕೊಳ್ತೀನಿ. ಯಾಕಂದ್ರೆ ಅವ್ನಿಗಿಂತವ ಬೇಕು. ಕನ್ನಡ ಹೋರಾಟ ಬಗ್ಗೆ ಮಾತಾಡ್ತಾನೆ ಅವಾಗವಾಗ. ಯಾವಾಗ ಅವನು ಸ್ವಾರ್ಥಕ್ಕೋಸ್ಕರ ಮಾಡ್ತಾನೆ. ಅದು ಜನಗಳು ತಪ್ಪಿಳ್ಕೊಬೇಡಿ. ಇತ್ತೀಚೆಗೆ ತುಂಬ ಕನ್ನಡ ವಿಷಯ ಕಿರಿಕಾಗ್ತದೆ. ಒಂದು ವಿಷಯಕ್ಕೂ ಬಂದಿಲ್ಲ ಪುಣ್ಯಾತ್ಮ. ಒಂದು ವಿಷಯಕ್ಕೆ ಬಂದು ಸ್ಟ್ರೈಕ್ ಮಾಡಲಿಲ್ಲ, ಸಪೋರ್ಟ್ ಮಾಡಿಲ್ಲ. ಯಾವಾಗಾರ ಇವನು ಯಾವ ಥರ ಅಂದರೆ ಪೊಲಿಟಿಕಲ್ ಆಗ್ಬಿಡಿದೆ ಇತ್ತೀಚೆಗೆ. ಅವನು ಯಾವುದೋ ಒಂದು ಪಕ್ಷ ಹೇಳಿದ್ರೆ ಇವನು ಬಂದು ಸ್ಟ್ರೈಕ್ ಮಾಡೋದು, ಇಲ್ಲಾಂದ್ರೆ ಬಂದ್ ಮಾಡೋಲ್ಲ. ಇತ್ತೀಚೆಗೆ ಎಷ್ಟು ಕನ್ನಡದ ಬಗ್ಗೆ ಜನ ಇದು ಮಾಡ್ತಿದ್ದಾರೆ, ಒಂದು ವಿಷಯಕ್ಕೆ ಬಂದಿಲ್ಲ ಪುಣ್ಯಾತ್ಮ. ಅವನ ಜೊತೆ ಸೇರ್ಕೊಂಡು ನೀನು ಸಂಜನಾ, ನೀನು ಮತ್ತು ಕೀರ್ತಿ ಸೇರಿಕೊಂಡು ಒಬ್ಬರ ಬಗ್ಗೆ 7 ಸಲ ಬಿಟ್ಬಿಡಿ ಮೊದಲು. ಇದೇ ನಿಮ್ಮ ಲಾಸ್ಟ್ ವಾರ್ನಿಂಗ್.